ಏನ್ ಮಾಡ್ತಾ ಇದ್ದಾನೆ, ಪೇತ್ರ ಹೇಳ್ತಾ ಇದ್ದಾನೆ ನಾನು ಹೋಗ್ತೇನೆ, ಯಾಕಂದ್ರೆ ಇನ್ನೂ ಇಲ್ಲಿ ಇದ್ದುಬಿಟ್ಟು ಯಾವ ಪ್ರಯೋಜನ ಇಲ್ಲ, ಇಲ್ಲಿ ಇರೋದ್ರಿಂದ ಯಾವ ಪ್ರಯೋಜನ ನಮಗಿಲ್ಲ, ಯಾಕಂದ್ರೆ ಇರುವಂತ ಒಬ್ಬ ಗುರು ಹೋಗ್ಬಿಟ್ಟಿದ್ದಾನೆ. ನೋಡಿ, 2 ಸಾರಿ ಪ್ರತ್ಯಕ್ಷನಾದ, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ 2 ಸಾರಿ ಪ್ರತ್ಯಕ್ಷನಾಗಿದ್ದಾನೆ ಶಿಷ್ಯರಿಗೆ. ಪೇತ್ರನು 2 ಸಾರಿ ಯೇಸುವನ್ನು ನೋಡಿದಂತಹ ವ್ಯಕ್ತಿ. ಆದರೆ ಇಲ್ಲಿ ಪೇತ್ರ ಹೇಳುವಂಥದ್ದು, ಐ ಆಮ್ ಗೋಯಿಂಗ್ ಬ್ಯಾಕ್, ನಾನು ಮೀನು ಹಿಡಿಯೋಕ್ಕೆ ಹೋಗ್ತೇನೆ. ಜೊತೆಯಲ್ಲಿ ಯಾರಾದ್ರು, ತೋಮ ಹೋದ, ಯಾಕೋಬ ಹೋದ, ಆಮೇಲೆ ಯಾರು, ಯೋಹಾನ ಹೋದ, ಆಮೇಲೆ ನತಾನಿಯೇಲ ಹೋದ. ಬೇರೆ ಇಬ್ರು ಯಾರು ಅಂತ ಹೇಳಿದ್ರೆ ವೇದ ಪಂಡಿತರು ಹೇಳುವಂಥದ್ದು, ಒಂದು ಪೇತ್ರ ಹೋದ್ರೆ ಅವನು ತಮ್ಮ ಜೊತೆಗೆ ಹೋಗ್ಲೇಬೇಕು, ಆಂಧ್ರಯ್ಯ. ಆಮೇಲೆ ಇವರೇ ಊರವನು, ಯಾರು, ಫಿಲಿಪ್ಪಿ, ಇದೇ ಊರವನು. ಅಂದ್ರೆ ಇವರೆಲ್ಲರೂ ಏನ್ ಮಾಡಿದ್ರು, ಕ್ರಿಸ್ತನ ದೌತ್ಯವನ್ನ ಬಿಟ್ಟು ಏನ್ ಮಾಡಿದ್ರು, ತಮ್ಮ ಹಳ್ಳೆ ಕೆಲಸಕ್ಕೆ ಹೋದ್ರು. ಹೋದ್ರು ಏನ್ ಮಾಡಿದ್ರು, ಸೀದಾ ದೋಣಿ ಹತ್ತು ಬಿದ್ರು. ನೋಡಿ, ಇದೇ ಪೇತ್ರ ಹೇಳ್ದ, ಸ್ವಾಮಿ ನಾವು ಎಲ್ಲವನ್ನ ಬಿಟ್ಬಿಟ್ಟು ಬಂದಿದ್ದೇವೆ, ನಮಗೇನ್ ಸಿಗ್ತತೆ. ಆದ್ರೆ ಇವತ್ತು ಅದೇ ಪೇತ್ರ ಏನ್ ಮಾಡಿದ್ದಾನೆ, ಅದೇ ಕಸುಬನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಹೋದ್ರು, ರಾತ್ರಿ ಎಲ್ಲ ಕಷ್ಟಪಟ್ಟರು, ಆದ್ರೆ ಏನ್ ಸಿಗ್ಲಿಲ್ಲ, ಮೀನು ಸಿಗ್ಲಿಲ್ಲ. ಬೆಳಗಾಗುವಷ್ಟರಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ದ, ಆ ತಿಬೇರಿಯ ಸಮುದ್ರದ ಬಳಿಯಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಅಲ್ಲಿ ಕೇಳುವಂಥದ್ದು, ಮಕ್ಕಳಿರ, ಊಟಕ್ಕೆ ಏನು ಇಲ್ಲವೇ. ಇಲ್ಲಿ ಮಕ್ಕಳಿರ ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದು ಅದು ಒಂದು ಪ್ರೀತಿಯ ಪದವಾಗಿ ಅಲ್ಲ. ಅದರ ಮೂಲ ಭಾಷೆಯಲ್ಲಿ ನಾವು, ಗ್ರೀಕ್ ಭಾಷೆಯಲ್ಲಿ ನಾವು ಆ ಒಂದು ಪದದ ಅರ್ಥವನ್ನು ನೋಡುವಾಗ ಅವಿಧೇಯರಾದ ಮಕ್ಕಳೇ ಎಂಬುದಾಗಿ, ಅವಿಧೇಯರಾದ ಮಕ್ಕಳೇ. ಪ್ರಿಯರೇ, ನಾವು ಎಷ್ಟು ಸಾರಿ ದೇವರಿಗೆ ಅವಿಧೇಯರಾಗಿ ಹೋಗಿದ್ದೇವೆ ಯೋಚನೆ ಮಾಡಿ. ಎಷ್ಟು ಬಾರಿ ನಾವು ದೇವರಿಗೆ ಅವಿಧೇಯರಾಗಿ ಹೋಗಿದ್ದೇವೆ. ಇಲ್ಲಿ ನಂತರವಾಗಿ ಯೇಸು ಸ್ವಾಮಿ ಹೇಳುವಂಥದ್ದು, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿ. ಬಲೆ ಬೀಸಿದಾಗ ಏನ್ ಸಿಕ್ತು, ದೊಡ್ಡ ಒಂದು ಮೀನಿನ ರಾಶಿ ಅವರಿಗೆ ಸಿಕ್ಕಿಕೊಳ್ತು. ನೋಡಿ, ನಾವು ಅದರ ಮುಂದೆ ಬರುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ 12ನೇ ವಾಕ್ಯದಲ್ಲಿ ಯೇಸು ಅವರಿಗೆ ಬಂದು ಊಟ ಮಾಡಿರಿ ಎಂದು ಹೇಳಿದ. ಬಂದು ಊಟ ಮಾಡಿರಿ ಅಂದ್ರೆ, ರಾತ್ರಿ ಎಲ್ಲ ಕಷ್ಟಪಟ್ಟು ಪಾಪ ಆಹಾರಕ್ಕಾಗಿ ಏನಾದರೂ ಮೀನು ಸಿಕ್ಕುತ್ತೆ, ಅದು ಮಾರ್ಬಿಟ್ಟು ಏನ್ ಮಾಡಬೇಕು, ಆ ದಿನದ ಆಹಾರವನ್ನು ಸೇವಿಸಬೇಕು ಎಂಬ ಮನೋಭಾವದಲ್ಲಿ ತಮ್ಮ ಕಸುಬನ್ನ ಆರಂಭಿಸಿದಂತಹ ಶಿಷ್ಯರಿಗೆ ಏನ್ ಸಿಗ್ಲಿಲ್ಲ, ಅವತ್ತು ಮೀನು ಸಿಗ್ಲಿಲ್ಲ. ಆದರೆ ಮುಂಜಾನೆಯಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಅವರಿಗೋಸ್ಕರವಾಗಿ ಆಹಾರವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಅಲ್ಲಿ ಉಪಯೋಗಿಸಿರುವಂತಹ ಪದ ಅನ್ನುವಂಥದ್ದು ಅರಿಸ್ತಾವ ಎಂಬ ಒಂದು ಪದ, ಗ್ರೀಕ್ ಪದ. ಅದರ ಅರ್ಥ ಮುಖ್ಯ ಭೋಜನವನ್ನ ಸೇವಿಸುವುದು. ಅಂದ್ರೆ ಇಸ್ರಾಯೇಲರಲ್ಲಿ, ಇಲ್ಲಿ ಯಹೂದ್ಯರಲ್ಲಿ ಇದ್ದಂತ, ಗ್ರೀಕರಲ್ಲಿ ಮತ್ತು ರೋಮನರಲ್ಲಿ ಇದ್ದಂತಹ ಒಂದು ವಾಡಿಕೆ ಅನ್ನುವಂಥದ್ದು, ಸೂರ್ಯೋದಯವಾದ ನಂತರ ಮಧ್ಯಾಹ್ನದ ಮುಂಚಿತವಾಗಿ ಏನ್ ಮಾಡ್ತಾ ಇದ್ರು, ಒಂದು ಭೋಜನವನ್ನು ಮಾಡ್ತಾ ಇದ್ರು. ಅದು ಬಹಳ ಇಂಪಾರ್ಟೆಂಟ್, ಆ ಊಟ ಅವರಿಗೆ ಬಹಳ ಇಂಪಾರ್ಟೆಂಟ್. ನಾವು ಇವತ್ತು ಗೆಸ್ಟ್ಗಳನ್ನು ಆಮಂತ್ರಣ ಮಾಡೋದು ಯಾವಾಗ, ರಾತ್ರಿ ಭೋಜನಕ್ಕೆ, ನೈಟ್ ಕರಿತೀವಿ, ಬನ್ನಿ ನಮ್ಮ ಮನೆಗೆ ಊಟ ಮಾಡಕ್ಕೆ. ಆದರೆ ಇಸ್ರಾಯೇಲ್ ಮಕ್ಕಳು ಅಥವಾ ರೋಮನರು ಏನ್ ಮಾಡ್ತಾ ಇದ್ರು, ಗೆಸ್ಟ್ಗಳನ್ನ ಕರೆಯುವಂಥದ್ದು ಬೆಳಗಿನ ಭೋಜನಕ್ಕೆ. ಬೆಳಗಿನ ಭೋಜನ ಅಂತ ಹೇಳಿದ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಅಲ್ಲ, ಬೆಳಗಿನ ಭೋಜನ ಅಂದ್ರೆ ಸೂರ್ಯೋದಯ ಮತ್ತು ಮಧ್ಯಾಹ್ನದ ನಡುವೆ ಮಾಡುವಂತಹ ಭೋಜನ. ಅದಕ್ಕೆ ಅರಿಸ್ತಾವ್ ಎಂಬುದಾಗಿ ಕರೀತಾರೆ. ಇದನ್ನ ಮುಖ್ಯ ಭೋಜನ ಎಂಬುದಾಗಿ ಕರೀತಾರೆ. ಮತ್ತೆ ನೋಡಿ, ಯೇಸುವನ್ನ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಒಬ್ಬ ಫರಿಸಾಯನು ಯೇಸುವನ್ನ ತನ್ನ ಮನೆಗೆ ಆಮಂತ್ರಣ ಮಾಡುವಂಥದ್ದನ್ನು ನೋಡುತ್ತೇವೆ. ಅದು ಈ ಒಂದು ಭೋಜನಕ್ಕೋಸ್ಕರವಾಗಿ. ಹೀಗೆ ಬರುವಂತಹ ವ್ಯಕ್ತಿಗಳು
ಆಮಂತ್ರಣ ಮಾಡುವಂತಹ ವ್ಯಕ್ತಿಗಳು ವಿಶಿಷ್ಟ ವ್ಯಕ್ತಿಗಳಾಗಿರ್ತಾರೆ. ವಿಶಿಷ್ಟವಾದ ವ್ಯಕ್ತಿಗಳನ್ನು ಆಮಂತ್ರಣ ಮಾಡ್ತಾರೆ ಇಂತಹ ಒಂದು ಭೋಜನಕ್ಕೆ. ನೋಡಿ, ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೋಸ್ಕರವಾಗಿ ವಿಶಿಷ್ಟವಾದ ಭೋಜನವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಅಂದ್ರೆ ಈ ಒಂದು ಭೋಜನದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಬರುವಂತಹ ವ್ಯಕ್ತಿ ಕುಟುಂಬದವರೊಟ್ಟಿಗೆ ಅನೇಕ ವಿಚಾರಗಳನ್ನ ಮಾತಾಡ್ತಾರೆ. ಆ ಮಾತಾಡುವಂತಹ ವಿಚಾರಗಳನ್ನ ಏನ್ ಮಾಡ್ತಾರೆ, ಅವರು ತಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ತಾರೆ. ಆದ್ರೆ ಇವತ್ತು ನಾವೇನ್ ಮಾಡ್ತೀವಿ, ಜನರನ್ನ ಊಟ ಕರೆದ್ಬಿಟ್ಟು ಅವಂದು ಇವಂದು ಅವ್ರದ್ದು ಇವ್ದು ಚಾಡಿ ಹೇಳ್ತಾ ಕೂತ್ಕೊಡ್ತೀವಿ. ಅದಕ್ಕೋಸ್ಕರ ನಾವು ಊಟಕ್ಕೆ ಜನ ಕರೆಯೋದು, ಹೌದಲ್ವ? ನಾವು ಯಾರಾದ್ರೂ ಊಟಕ್ಕೆ ಕರೆದ್ರೆ ಅವತ್ತೇನು ನಮ್ಮ ಮನೇಲಿ ಏನಿರ್ತದೆ, ಲೋಕದವ್ರದ್ದು ಚಾಡಿಗಳು ಫುಲ್ ನಮ್ಮ ಮನೇಲಿ ಏನಾಗ್ತಾ ಇರ್ತದೆ, ರಂಜಿತವಾಗಿ ನಾವೇನ್ ಮಾಡ್ತಾ ಇರ್ತೇವೆ, ಹೇಳುವಂಥವರಾಗಿರ್ತೇವೆ. ಆದರೆ ಯಹೂದ್ಯರು ಹಂಗಲ್ಲ. ಯಹೂದ್ಯರು ಈ ಒಂದು ಭೋಜನಕ್ಕೆ ಕರೆಯುವಂತಹ ಸಂದರ್ಭದಲ್ಲಿ ಅವರ ಬೆಳವಣಿಗೆಗೆ, ಆರ್ಥಿಕ ಬೆಳವಣಿಗೆಗೆ ಬೇಕಾದ ಕಾರ್ಯಗಳನ್ನ ಅಥವಾ ಆಧ್ಯಾತ್ಮಿಕತೆಗೆ ಬೇಕಾದ ಕಾರ್ಯಗಳನ್ನು ಚರ್ಚೆ ಮಾಡುವಂತವರಾಗಿರ್ತಾರೆ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ರು, ಇವರಿಗೋಸ್ಕರವಾಗಿ ಒಂದು ವಿಶಿಷ್ಟವಾದಂತಹ, ಇಂಗ್ಲಿಷ್ನಲ್ಲಿ ಬರೆಯಲ್ಪಟ್ಟಿರೋದು ಟು ಟೇಕ್ ಎ ಪ್ರಿನ್ಸಿಪಲ್ ಮೀಲ್, ಮುಖ್ಯ ಭೋಜನವನ್ನು ಸೇವಿಸುವುದಕ್ಕೋಸ್ಕರವಾಗಿ ಆಮಂತ್ರಣ ಮಾಡ್ತಾ ಇದ್ದಾನೆ. ಆಮಂತ್ರಣ ಮಾಡುವಂಥದ್ದು ಮಾತ್ರವಲ್ಲ, ಅಲ್ಲಿ ದೇವರು ಯೇಸು ಸ್ವಾಮಿ ಪೇತ್ರನಿಗೆ ಒಂದು ದೌತ್ಯವನ್ನು ಕೊಡ್ತಾ ಇದ್ದಾನೆ. ಏನು ದೌತ್ಯ? ಆ ದೌತ್ಯವನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ 3 ಬಾರಿ ಪೇತ್ರನ ಬಳಿಗೆ ಕೇಳುವಂಥದ್ದು, ಪೇತ್ರನೇ, ನೀನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯಾ? ಇವೆಲ್ಲವುಗಳಿಗಿಂತ, ಯಾವುದು ಇವೆಲ್ಲವುಗಳಿಗಿಂತ, ನಿನ್ನ ದೋಣಿಗಿಂತ, ನಿನ್ನ ಬಲೆಗಿಂತ ಹೆಚ್ಚಾಗಿ ನನ್ನ ಮೇಲೆ ಮಮತೆ ಇಟ್ಟಿದ್ದೀಯಾ? ನೋಡಿ, ಇದೇ ಪೇತ್ರ ಏನು ಹೇಳಿದ್ದ, ನಾನು ಸಾಯುವುದಕ್ಕೂ ಸಿದ್ಧನಿದ್ದೇನೆ ಎಂಬುದಾಗಿ ಹೇಳಿದ ಪೇತ್ರ. ಆದರೆ ಇದೇ ಪೇತ್ರ ಯೇಸುವನ್ನು ಅರೆಸ್ಟ್ ಮಾಡಿ ಮಹಾಯಾಜಕನ ಆ ಒಂದು ಕೋಣೆಗೆ ಕರ್ಕೊಂಡು ಹೋದಾಗ ಈತ ಯಾರೆಂಬುದಾಗಿ ಅರಿಯದವನು ಎಂಬುದಾಗಿ ಹೇಳಿದಂತಹ ವ್ಯಕ್ತಿಯಾಗಿದ್ದ. ಸೊ ಈ ಪೇತ್ರನ ಬಳಿಗೆ ಯೇಸು ಹೇಳ್ತಾ ಇದ್ದಾನೆ, ಡೂ ಯು ಲವ್ ಮೀ? ಡೂ ಯು ಲವ್ ಮೀ? ಇವುಗಳಿಗಿಂತ, ಇವರೆಲ್ಲರಿಗಿಂತ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿ ಮಾಡ್ತೀಯ? ಸೊ ಸಮಯ ಬಹಳ ಮುಂದಕ್ಕೆ ಹೋಗ್ತಾ ಇದೆ. ಅಲ್ಲಿ ಇವೆಲ್ಲವನ್ನ ಹೇಳಿದ ಮೇಲೆ 18ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನೀನು ಇವರನ್ನ ಮುಂದಕ್ಕೆ ನಡೆಸ್ಕೊಂಡು ಹೋಗು, ನೀನು ಇವರನ್ನ ಮುಂದಕ್ಕೆ ನಡೆಸ್ಕೊಂಡು ಹೋಗು. ದೇವರು ಏನ್ ಮಾಡ್ತಾ ಇದ್ದಾನೆ, ಈ ಒಂದು ಭೋಜನದ ಮೂಲಕ, ಈ ಒಂದು ಬ್ರೇಕ್ಫಾಸ್ಟ್ ನ ಮೂಲಕ ಶಿಷ್ಯರಿಗೆ ಏನ್ ಕೊಡ್ತಾ ಇದ್ದಾನೆ, ಒಂದು ದೌತ್ಯವನ್ನ ಕೊಡ್ತಾ ಇದ್ದಾನೆ. ನೋಡಿ, ಯೇಸು ಸ್ವಾಮಿಯ ಪಸ್ಕ ಹಬ್ಬದ ಭೋಜನದ ಸಂದರ್ಭದಲ್ಲಿ ಆ ಒಂದು ಭೋಜನದ ತರುವಾಯ ಯೇಸು ಸ್ವಾಮಿ ಏನ್ ಮಾಡಿದ್ರು, ಲೋಕಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞವಾಗಿ ಅರ್ಪಿಸಿಕೊಂಡ. ಆದರೆ ಈ ಒಂದು ಭೋಜನವನ್ನ ಸಿದ್ಧ ಮಾಡುವುದರ ಮೂಲಕ ತಾನು ಆರಿಸಿಕೊಂಡಂತಹ ಶಿಷ್ಯರಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ಎಲಿಯನಿಗೆ ದೇವರು 2 ಸಾರಿ ಊಟವನ್ನು ಕೊಟ್ಟು ಕಳಿಸ್ಕೊಟ್ರು. ಎಲ್ಲಿಗೆ ಕಳಿಸ್ಕೊಟ್ರು? ಅವನನ್ನ ಓರೇಬಿಗೆ ಕಳಿಸ್ಕೊಟ್ರು. ಸೊ ಓರೇಬಿಗೆ ಬಂದಂತಹ ಪೇತ್ರ ಓರೇಬಿಗೆ ಬಂದಂತಹ ಎಲಿಯ ಏನ್ ಮಾಡ್ದ? ಸೊ ಮೊದಲನೇದಾಗಿ ಏನು ಮಾಡ್ದ? ಎಲೀಷನನ್ನ ತನಗೆ ಬದಲಾಗಿ ಪ್ರವಾದಿಯನ್ನಾಗಿ ಅಭಿಷೇಕ ಮಾಡ್ದ. ಆಮೇಲೆ ದಮಸ್ಕ ಪಟ್ಟಣಕ್ಕೆ ಹೋಗಿ ಅಜಾಯೇಲನನ್ನ ಅರಾಮ್ಯರ ಅರಸನನ್ನಾಗಿ ಅಭಿಷೇಕ ಮಾಡ್ದ. ಆಮೇಲೆ ಯೇಹುವನ್ನು ಇಸ್ರಾಯೇಲಿಯರ ಅರಸನನ್ನಾಗಿ ಅಭಿಷೇಕ ಮಾಡ್ದ. ಅಂದ್ರೆ ಯೇಸು ಅಲ್ಲಿ ಯೆಹೋವ ದೇವರು ಎಲಿಯನಿಗೆ ಆ ಒಂದು ಆಹಾರವನ್ನು ಕೊಟ್ಟು ಅವನ ಮೂಲಕ ಒಂದು ದೌತ್ಯವನ್ನು ನೆರವೇರಿಸ್ತಾ ಇದ್ದಾನೆ. ಇಲ್ಲಿ ಪೌಲ ಸಾಯುವಂತಹ ಆ ಒಂದು ಪರಿಸ್ಥಿತಿಯಲ್ಲಿ ಇರುವಂತಹ ಜನರಿಗೆ ಆಹಾರವನ್ನ ಕೊಟ್ಟು ಅವರನ್ನ ಏನ್ ಮಾಡ್ತಾ ಇದ್ದಾನೆ,
ಒಂದು ನಿರೀಕ್ಷೆಗೆ ಮುನ್ನಡೆಸ್ತಾ ಇದ್ದಾನೆ. ಇಲ್ಲಿ ಯೇಸು ಸ್ವಾಮಿ ತನ್ನೊಂದಿಗಿದ್ದ ಶಿಷ್ಯರು ತಮ್ಮ ಹಳೆ ಕಸುಬಿಗೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಪುನಃ ಕರೆಸಿ ಅವರಿಗೆ ಆಹಾರವನ್ನು ಕೊಟ್ಟು ಒಂದು ಹೊಸ ದೌತ್ಯಕ್ಕೆ ಅವರನ್ನು ಮುನ್ನಡೆಸ್ತಾ ಇದ್ದಾನೆ. ಈ 3 ಭಾಗದಲ್ಲೂ ದೇವರು ಕೊಟ್ಟಿದ್ದೇನು? ಅಕ್ಷರಿಕವಾದಂಥ ಆಹಾರ. ಅಕ್ಷರಿಕವಾದಂತಹ ಆಹಾರ. ಪ್ರೀತಿಯ ದೇವಜನರೇ, ಅಕ್ಷರಿಕವಾದ ಆಹಾರವನ್ನು ಕೊಡುವಂತಹ ಜಾಗದಲ್ಲಿ ನಾವೇನು ಮಾಡಬೇಕು? ಅಕ್ಷರಿಕವಾದ ಆಹಾರವನ್ನೇ ಕೊಡಬೇಕು ಹೊರತು ಆಧ್ಯಾತ್ಮಿಕವಾದ ಆಹಾರವನ್ನು ಕೊಡಕ್ಕೆ ಹೋಗಬಾರ್ದು. ಇವತ್ತು ನಾವೇನು ಮಾಡಿದ್ದೇವೆ? ಅಕ್ಷರಿಕವಾದ ಆಹಾರವನ್ನು ಕೊಡುವಂತಹ ಸ್ಥಳದಲ್ಲಿ ಆ ರೀತಿ ಕೊಡಕ್ಕೆ ಹೋದ್ರೆ ತೊಂದರೆ ಏನು ಅಂತ ಹೇಳಿದ್ರೆ ದುಡ್ಡು ಖರ್ಚಾಗುತ್ತೆ. ಸೊ ದುಡ್ಡು ಖರ್ಚಾಗಬಾರ್ದು, ಅದಕ್ಕೋಸ್ಕರ ನಾವೇನು ಮಾಡ್ತೇವೆ? ದೇವರು ನಿನ್ನ ಹೊಟ್ಟೆ ತುಂಬಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಾನು ಹೇಳ್ತೀನಲ್ಲ, ಫರಿಸಾಯರು ನಮಗಿಂತ 100 ಪಟ್ಟು ಒಳ್ಳೆಯವರು. ಫರಿಸಾಯರಿಗಿಂತ ಅತ್ಯಂತ ನಿಕೃಷ್ಟವಾದಂಥ ವ್ಯಕ್ತಿಗಳು ಯಾರು ಅಂತ ಹೇಳೋ ನಾವುಗಳು. ಫರಿಸಾಯರನ್ನ ನೋಡಿ ಸ್ನಾನಿಕನಾದ ಯೋಹಾನನು ಕರೆದಂಥದ್ದು ಸರ್ಪ ಜಾತಿಯವರೇ ಎಂಬುದಾಗಿ. ಅಂದರೆ ಸರ್ಪ ಅನ್ನುವಂಥದ್ದು ಅತ್ಯಂತ ಕುಯುಕ್ತಿ ಉಳ್ಳಂತಹ ಒಂದು ಜಂತು, ಅತ್ಯಂತ ವಿಷಕಾರಿಯಾದಂತಹ ಒಂದು ಜಂತು. ಸಿಂಹ ನಮ್ಮನ್ನ ಸೀಳ್ಕೊಳ್ತದೆ, ಹೌದಲ್ವಾ? ಆದರೆ ಹಾವೇನ್ ಮಾಡ್ತದೆ? ನಮ್ಮಲ್ಲಿ ವಿಷವನ್ನ ಒಕ್ಕಿಸ್ಬಿಟ್ಟು ಕೊಲ್ತದೆ. ಬೇರೆ ಯಾವ ಪ್ರಾಣಿಗೂ ಈ ಥರ ಇಲ್ಲ. ಸೊ ಅದಕ್ಕೆ ಈ ಫರಿಸಾಯರನ್ನ ನೋಡಿ ಸ್ನಾನಿಕನಾದ ಯೋಹಾನ ಹೇಳಿದ್ದು ಸರ್ಪ ಜಾತಿಯವರೇ. ಅಂದ್ರೆ ಕೆಲವು ಸರ್ಪ ಏನು ಕಚ್ಚಿದ ತಕ್ಷಣ ನಾವು ಸತ್ತೋಗ್ಬಿಡ್ತೀವಿ. ಕೆಲವು ಗೊತ್ತಾಗಲ್ಲ ನಮಗೆ, ವಿಷ ಒಳಗೆ ಹೋಗಿ ಸ್ಲೋ ಆಗಿ ಹೋಗಿ 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 ಮೈಯೆಲ್ಲ ಬಾತ್ ಹೋಗಿ ಸತ್ತೋಗ್ಬಿಡ್ತೇವೆ. ಅಂದ್ರೆ ಈ ಫರಿಸಾಯರನ್ನ ನೋಡಿ ಹೇಳಿದ್ದು ನೀವು ಸರ್ಪ ಜಾತಿಯವರು, ಸ್ಲೋ ಪಾಯ್ಸನ್. ಆದರೆ ಇವತ್ತು ನಮ್ಮನ್ನು ನೋಡಿ ದೇವರು ಏನು ಹೇಳಬೇಕು ಅಂತ ದೇವರಿಗೆ ಗೊತ್ತಿಲ್ಲ. ಫರಿಸಾಯರಿಗಿಂತ ಕಷ್ಟ ನಾವು ಇವತ್ತು. ಪ್ರಿಯರೇ, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಏನು ಮಾಡಿದ್ರು? ಕಾರಣ ರಾತ್ರಿ ಎಲ್ಲ ಕಷ್ಟಪಟ್ಟರು ಶಿಷ್ಯಂದಿರು. ಸೊ ಅವ್ರನ್ನ ಗದರ್ಸಕ್ಕೆ ಹೋಗಿಲ್ಲ ಯೇಸು ಸ್ವಾಮಿ, ಬೈಯಕ್ಕೆ ಹೋಗ್ಲಿಲ್ಲ. ಸೊ ಬದಲಿಗೆ ಏನು ಮಾಡಿದ್ರು? ಒಳ್ಳೆ ಊಟ ಕೊಟ್ಟರು. ನಾನು ಅನೇಕ ಸಂದರ್ಭದಲ್ಲಿ ಹೋಗಿ ಕತೆ ಹೇಳಿದ್ದೇನೆ. ಕತೆ ಅದು ನಡೆದಿರುವಂತಹ ಸಂಭವ. ಸೊ ನಾನು 10ನೇ ತರಗತಿಯಲ್ಲಿ ಓದ್ತಾ ಇರ್ಬೇಕಾದ್ರೆ ನನ್ನ ಜೊತೆಲಿ ಒಬ್ಬ ಫ್ರೆಂಡ್ ಇದ್ದ, ಅಶೋಕ ಎಂಬುದು ಹೆಸರು. ಅಶೋಕ ಇಟೇಟ್ ಉದ್ದ, ನನಗನ್ಸುತ್ತೆ ಆವಾಗಲೇ ಒಂದು 3 ಅಡಿ ಇರಬೇಕು ಅಷ್ಟೇ ಹುಡುಗ. ನಮ್ಮ ಕನ್ನಡ ಪಿಕ್ಚರಲ್ಲಿ ನರಸಿಂಹರಾಜು ಹಳೇ ಒಂದು ಆ್ಯಕ್ಟರ್ ಇದ್ದಾರೆ, ಅದೇ ಥರ ಇವು ನೋಡೋಕ್ಕೆ, ಅದೇ ಹಲ್ಲು, ಅಷ್ಟೇ ಉದ್ದ. ಸೊ ಅದರಿಂದ ನಾವೇನು ಮಾಡ್ತೀವಿ, ಇವನ್ನ ಮಧ್ಯೆ ನರಸಿಂಹರಾಜು ಅಂತ ಕರಿತೀವಿ. ನೋಡ್ಕೊಂಡು ಡೈರೆಕ್ಟಾಗಿ ಕರೆಯಲ್ಲ. ಸೊ ನಾವು ಪರಸ್ಪರ ಮಾತಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಎಲ್ಲಪ್ಪ ನರಸಿಂಹರಾಜ್ ಬಂದಿಲ್ಲ ಅಂತ ಹೇಳ್ತೀವಿ. ಸೊ ಇವ್ನಿಗೆ ಹೆಂಗಾರ ಗೊತ್ತಾಗ್ಬಿಡ್ತೀನಿ ಇವ್ನಿಗೆ ಈ ವಿಚಾರ. ಇವ್ರೇನು ಮಾಡ್ತಿದ್ದ ಗೊತ್ತಾ? ನಮಗೆ ಸೀದಾ ಬೇಕ್ರಿ ಕರ್ಕೊಂಡು ಹೋಗ್ತಾನೆ. ಸೀದಾ ಬೇಕ್ರಿ ಕರ್ಕೊಂಡು ಹೋಗ್ಬಿಟ್ಟು ಏನಾರ ಸ್ವೀಟ್ ಇಸ್ಕೊಡ್ತಾನೆ. ಸ್ವೀಟ್ ಇಸ್ಕೊಂಡು ನಾವು ತಿನ್ನಕ್ಕೆ ಶುರು ಮಾಡಬೇಕು ಅಷ್ಟೊತ್ತಿಗೆ ಹೇಳ್ತಾನೆ, ಯಾವನೋ ನನ್ನ ನರಸಿಂಹರಾಜ್ ಕರಿತಾನೆ ಅಂತ ಹೇಳ್ಬಿಟ್ಟು. ತಿನ್ನಕ್ಕಾಗುತ್ತಾ? ಉಗಿಯೋಕ್ಕಾಗುತ್ತಾ? ತಿನ್ನಕ್ಕಾಗುತ್ತಾ? ಉಗಿಯೋಕ್ಕಾಗುತ್ತಾ? ಅಂತ ಒಂದು ಪರಿಸ್ಥಿತಿ. ಪ್ರಿಯರೇ, ಇವತ್ತು ನಮ್ಮ ಕ್ರೈಸ್ತತ್ವ ಆ ರೀತಿ ಅಲ್ವಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಏನು ಮಾಡ್ದ? ಬೈಯಕ್ಕೆ ಹೋಗ್ಲಿಲ್ಲ, ಗದರ್ಸಕ್ಕೆ ಹೋಗ್ಲಿಲ್ಲ. ಅವ್ರಿಗೇನು ಮಾಡ್ದ? ಫಸ್ಟು ಒಳ್ಳೆ ಒಂದು ಭೋಜನವನ್ನು ಕೊಟ್ಟ. ಸೊ ಭೋಜನವನ್ನು ಕೊಟ್ಟು ಏನು ಮಾಡಿದ್ರು? ಪೇತ್ರನಿಗೆ ಹೇಳ್ತಾ ಇದ್ದ, ಡೂ ಯು ಲವ್ ಮೀ? ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ? ಸೊ ಡೂ ಯು ಲವ್ ಮೀ? ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ? 3 ಸಾರಿ ಕೇಳ್ತಾ ಇದ್ದಾನೆ. ಸೊ ನಂತರವಾಗಿ ಏನು ಮಾಡಿದ್ರು? ಆ ಶಿಷ್ಯರು ದೇವರು ಕೊಟ್ಟಂತಹ ದೌತ್ಯಕ್ಕೋಸ್ಕರವಾಗಿ ಏನು ಮಾಡಿದ್ರು? ಮುಂದೆ ಸಾಗುವಂಥವ್ರು ಆದರು. ಸೊ ಕಳೆದ ವಾರ ನಾವು ತೋಮನ ಬಗ್ಗೆ ಯೋಚನೆ ಮಾಡಿದ್ವಿ. ತೋಮ
ಪ್ರಾರಂಭದಲ್ಲಿ ಯೇಸು ಸ್ವಾಮಿ ಬಂದಂತಹ ಸಂದರ್ಭದಲ್ಲಿ ತೋಮನ ಇರಲಿಲ್ಲ. ಎರಡನೇ ಬಾರಿ ಬಂದಾಗ ತೋಮನನ್ನ ಯೇಸು ಸ್ವಾಮಿ ಭೇಟಿಯಾದ್ರು. ಅಲ್ಲಿ ತೋಮ ಹೇಳ್ತಾ ಇದ್ದಾನೆ, ನನ್ನ ಸ್ವಾಮಿ, ನನ್ನ ದೇವರೇ. ಪರ್ಸನಲ್ ಕನ್ವಿಕ್ಷನ್. ಇಲ್ಲಿ ಮತ್ತೊಂದು ಆವರ್ತಿ ತೋಮನನ್ನ ದೇವರೇನ್ ಮಾಡ್ತಾ ಇದ್ದಾರೆ, ಡೆಡಿಕೇಶನ್ ಮಾಡ್ತಾ ಇದ್ದಾರೆ. ದೌತ್ಯಕ್ಕೋಸ್ಕರವಾಗಿ, ಸೇವೆಗೋಸ್ಕರವಾಗಿ ಸಿದ್ಧಪಡಿಸ್ತಾ ಇದ್ದಾರೆ. ಅದರ ಫಲವಾಗಿ ಏನ್ ಮಾಡ್ದ ತೋಮ? AD 52 ಭಾರತಕ್ಕೆ ಬಂದ. ಕ್ರೈಸ್ತತ್ವ ಹೋದ ವಾರ ಹೇಳಿದ ರೀತಿಯಲ್ಲಿ ಬ್ರಿಟಿಷರು ತಗೊಂಡು ಬಂದಿರುವಂಥ ಧರ್ಮ ಅಲ್ಲ ಇದು. AD 52 ಬಂತು ಸುವಾರ್ತೆ ಭಾರತ ದೇಶಕ್ಕೆ. ಆದರೆ ಅತ್ಯಂತ ದುರ್ದೈವವಾದಂಥ ಸಂಗತಿ ಅನ್ನುವಂಥದ್ದು, ಹಿಂದೂ ಕ್ರೈಸ್ತತ್ವ ಕೇವಲ ಬೆರಳಿಕೆಯಲ್ಲಿ ಇರುವಂಥದ್ದು. ಕಾರಣ ಏನು? ಕ್ರೈಸ್ತರೆಂಬುದಾಗಿ ಕರೆಸಿಕೊಂಡಂಥ ನಾವುಗಳು ನಮ್ಮ ಜೀವನ ಶೈಲಿಯ ಮೂಲಕವಾಗಿ ಕ್ರಿಸ್ತನ ನಾಮವನ್ನ ದೂಷಣೆಗೆ ಗುರಿಪಡಿಸಿರುವಂಥದ್ದು. ದೂಷಣೆಗೆ ಗುರಿಪಡಿಸಿದ್ದೇವೆ. ಯೋಚನೆ ಮಾಡಿ, ಇವತ್ತು ನಾವು ದೇವರ ಹೆಸರನ್ನು ಹೇಳಿ ಮಾಡಬಾರದ ಅನಾಚಾರಗಳು ಎಷ್ಟಿದೆ. ವಿ ಆರ್ ಮಿಸ್ಯೂಸಿಂಗ್ ಸೂಪರ್ ನ್ಯಾಚುರಲ್ ಹೆಸರಲ್ಲಿ. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಯೇಸು ಕೊಟ್ಟಂತಹ ಆ ಒಂದು ಶ್ರೇಷ್ಠವಾದಂತಹ ಭೋಜನ, ಆ ಭೋಜನದಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ರು? ಪೇತ್ರನಿಗೆ ತಿರುಗಿ ಆ ನಾಯಕತ್ವವನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ. ಸೊ ನೋಡಿ, ಈ 7 ಜನರಲ್ಲಿ ಇಬ್ಬರು ಅಧಿಕಾರಕ್ಕೋಸ್ಕರವಾಗಿ ಆತೊರೆಯುವಂಥ ವ್ಯಕ್ತಿಗಳಾಗಿದ್ರು. ಒಬ್ಬ ನಾಯಕತ್ವಕ್ಕೋಸ್ಕರವಾಗಿ ಮುಂದೆ ನಿಂತಂಥ ವ್ಯಕ್ತಿಯಾಗಿದ್ದ. ನತಾನೇಲ ಹೇಳಿದ್ರು, ಎನಿಥಿಂಗ್ ಗುಡ್ ಕಮ್ ಫ್ರಮ್ ನಜರೇತಿನಿಂದ ಏನಾದರೂ ಒಳ್ಳೇದು ಬರ್ತದ? ಎಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ಏನಾಗಿದ್ರು? ದೇ ಆರ್ ಲಿವಿಂಗ್ ಇನ್ ಎ ಡೌಟ್ಫುಲ್ ವರ್ಲ್ಡ್. ಸಂಶಯದ ಲೋಕದಲ್ಲಿ ಬದುಕುವಂತ ವ್ಯಕ್ತಿಗಳಾಗಿದ್ರು. ಆದರೆ ಈ ವ್ಯಕ್ತಿಗಳೆಲ್ಲರನ್ನ ದೇವರು ಏನ್ ಮಾಡ್ದ? ಒಂದು ಕಡೆ ಕೂಡಿಸಿ ಅವರಿಗೇನ್ ಮಾಡ್ತಾ ಇದ್ದಾನೆ? ಒಂದು ದೌತ್ಯವನ್ನ ಕೊಡ್ತಾ ಇದ್ದಾನೆ. ಸೊ ನಂತರವಾಗಿ ನಾವು ನೋಡುವಂಥದ್ದು ಅಪೊಸ್ತಲರ ಕೃತ್ಯ ಮಂತೆಯಿ. ಇಲ್ಲಿ ನೋಡಿ, ಯೆರೂಸಲೇಮಿನಿಂದ ಈಗ ಎಲ್ಲಿದ್ದಾರೆ ಇವರು? ಗಲಿಲಾಯಕ್ಕೆ ಬಂದಿದ್ದಾರೆ. ಸೊ ಇಲ್ಲಿ ಇವರನ್ನ ಸಿದ್ಧಪಡಿಸಿ ಇವತ್ತು ತಿರುಗಿ ಇಲ್ಲಿಗೆ ಹೋಗ್ತಾ ಇದ್ದಾರೆ. ಯೆರೂಸಲೇಮಿಗೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಸೊ ನಾವುಗಳು ಜ್ಞಾಪಕ ಮಾಡಿಕೊಳ್ಬೇಕಾಗಿರುವಂಥದ್ದು ಒಂದೇ, ದೇವರು ನಮ್ಮನ್ನು ಕರೆದಿರುವಂಥದ್ದು ಒಂದು ಪ್ರತ್ಯೇಕ ದೌತ್ಯಕ್ಕೋಸ್ಕರವಾಗಿ. ಆ ದೌತ್ಯ ಏನಂತ ಹೇಳಿದ್ರೆ, ಟು ಸ್ಪ್ರೆಡ್ ದ ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್. ಸೊ ನಾನು ನಿನ್ನೆ ಒಬ್ಬರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ನೋಡಿ ಇವತ್ತು ನಾವು ಸುವಾರ್ಥೀಕರಣಕ್ಕೋಸ್ಕರವಾಗಿ ಬಹಳವಾಗಿ ಏನು ಮಾಡ್ತಾ ಇದ್ದೇವೆ? ಹಣವನ್ನು ಖರ್ಚು ಮಾಡ್ತಾ ಇದ್ದೇವೆ. ಆದರೆ ಆ ಹಣ ಸುವಾರ್ಥೀಕರಣಕ್ಕೋಸ್ಕರವಾಗಿ ಉಪಯೋಗ ಆಗ್ತಾ ಇಲ್ಲ. ಒಬ್ಬೊಬ್ಬನ ಹೊಟ್ಟೆ ತುಂಬ್ತಾ ಇದೆ ಹೊರತು ಸುವಾರ್ಥೀಕರಣಕ್ಕಂತೂ ಯಾವ ಪ್ರಯೋಜನ ಆಗ್ತಾ ಇಲ್ಲ. ಏನು ಪ್ರಯೋಜನ ಇಲ್ಲ. ಸೊ ನಾನು ಹೇಳುವಂಥದ್ದು ಇಷ್ಟೇ, ನಾನು ನನ್ನ ಮಕ್ಕಳಿಗೆ ಹೇಳುವಂಥದ್ದು ಇಷ್ಟೇ, ಡೋಂಟ್ ಬಿ ಎ ಪಾಸ್ಟರ್, ಬಿ ಎ ಬಿಲೀವರ್. ವಿಶ್ವಾಸಿಗಳಾಗಿರೋ ಸಾಕು. ನೋಟ್ ಎ ನೇಮ್ ಸೇಕ್ ಬಿಲೀವರ್. ನಾಮಕಾವಸ್ಥೆಯ ಕ್ರೈಸ್ತರಲ್ಲ, ಯಥಾರ್ಥವಾಗಿ ಕ್ರಿಸ್ತನ ಬೋಧನೆಯನ್ನು ಹಿಂಬಾಲಿಸುವ ಕ್ರೈಸ್ತರಾಗಿ ಬದುಕಿ. ನೋಡಿ, 4 ಸುವಾರ್ತೆಗಳು, ಯೇಸು ಸ್ವಾಮಿಯ ಜೀವನ, ಶ್ರಮೆ, ಮರಣ, ಮುಕ್ತಾಯ. ಅಪೊಸ್ತಲರ ಕೃತ್ಯ, ಅಲ್ಲಿ ಏನಾಗ್ತಿದೆ? ಸುವಾರ್ತೀಕರಣ. ಸೊ ನಂತರವಾಗಿ ಪತ್ರಿಕೆಗಳು. ಸೊ ಪತ್ರಿಕೆಗಳು ಏನು ಬರೆಯಲ್ಪಟ್ಟಿದೆ? ಕ್ರೈಸ್ತರ ಜೀವಿತ ಹೇಗಿರಬೇಕೆಂಬುದಾಗಿ. ಆದರೆ ಈ 21ನೇ ಶತಮಾನದಲ್ಲಿ ಬದುಕುತ್ತಿರುವ ಕ್ರೈಸ್ತರಾದ ನಾವುಗಳು ಇಂದಿಗೂ ಏನ್ ಮಾಡ್ತಾ ಇದ್ದೇವೆ? ಮತಾಯ, ಮಾರ್ಕ, ಲೂಕದಲ್ಲಿ ನಿಂತಿದ್ದೇವೆ. ಇಂದು ನಾವು ಮತಾಯ, ಮಾರ್ಕ, ಲೂಕ ಮತ್ತೆ ಅಪೊಸ್ತಲರ ಕೃತ್ಯದಲ್ಲಿ ಬಂದು ನಿಂತಿದ್ದೇವೆ, ಬಾಕಿ ಹೋಗಿಲ್ಲ. ನಮ್ಮ ಕ್ರೈಸ್ತರ ನಡವಳಿಕೆ ಹೇಗಿರಬೇಕೆಂಬುವಂಥದ್ದನ್ನು ಸ್ಪಷ್ಟವಾಗಿ 14 ಪತ್ರಿಕೆಗಳಲ್ಲಿ ಬರೆದಿರುವಾಗ ಅವುಗಳ ಕುರಿತಾಗಿ ನಾವು ಜ್ಞಾಪಕ ಮಾಡ್ತಾ ಇಲ್ಲ, ಕಲಿತಾ ಇಲ್ಲ. ಸೊ ನೀನು ನಾನು ಮಾಡಬೇಕಾಗಿರುವಂಥದ್ದು ಏನು?
ಪತ್ರಿಕೆಗಳಲ್ಲಿ ಬರೆದಿರುವ ಪ್ರಕಾರವಾಗಿ ಬದುಕಿದ್ರೆ ಮಾತ್ರ ಕ್ರಿಸ್ತನ ಪ್ರೀತಿಯನ್ನ ನಮ್ಮ ಸಮಾಜಕ್ಕೆ ತಲುಪಿಸುವುದಕ್ಕೆ ಸಾಧ್ಯ. ಪ್ರೀತಿಯ ದೇವ ಜನರೇ, ಒಮ್ಮೆ ಯೋಚನೆ ಮಾಡಿ ನೋಡಿ, ನಮ್ಮ ಜೀವಿತ ಪತ್ರಿಕೆಗಳಲ್ಲಿ ಬರೆದಿರುವ ಪ್ರಕಾರವಾಗಿ ನಿರ್ವಹಿಸಲ್ಪಡ್ತಾ ಇದೆಯಾ ಇಲ್ವಾ? ಇಲ್ಲದೆ ಹೋದ್ರೆ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಾನು ಹೇಳುವುದಕ್ಕೆ ಬಯಸ್ತೇನೆ, ಯು ಆರ್ ಇನ್ ರಾಂಗ್ ಬೋಟ್. ನೀವು ತಪ್ಪಾದ ದೋಣಿಯಲ್ಲಿ ಪ್ರಯಾಣ ಮಾಡುವಂಥವರಾಗಿದ್ದೀರಿ. ಯೇಸು ಸ್ವಾಮಿ ಹೇಳುದು, ದೇವರ ರಾಜ್ಯ ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಇವತ್ತು ಮತ್ತೆ ಹೇಳ್ತೇನೆ, ಪ್ರೀತಿಯ ದೇವಜನರೇ, ಸೊ ನಮ್ಮ ಆ ಸೂಪರ್ ನ್ಯಾಚುರಲ್ ಎಲ್ಲವನ್ನ ಬಿಟ್ಟು ಯಥಾರ್ಥವಾದ ದೈವಿಕದ ಕಡೆಗೆ ನಾವು ತಿರುಗಿಕೊಂಡು ನಮ್ಮ ಜೀವಿತವನ್ನು ನಾವು ಮುಂದಕ್ಕೆ ಸಾಗುವಂಥವರಾಗಿರುವ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತದಾವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಅಂಗಳದಿಂದ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಗುಡಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಮಗಾಗಿ ಸಿದ್ಧ ಮಾಡಿರುವಂತಹ ಆ ಒಂದು ಭೋಜನವನ್ನು ಕರ್ತನೆ, ಆ ಒಂದು ಭೋಜನವನ್ನು ನಾವು ಸೇವಿಸಿ ನಮ್ಮಿಷ್ಟದ ಪ್ರಕಾರವಾಗಿ ಬದುಕುವುದಕ್ಕಾಗಿ ಅಲ್ಲ ಸ್ವಾಮಿ, ನಿನ್ನ ರಾಜ್ಯದಗೋಸ್ಕರವಾಗಿ, ನಿನ್ನ ಸೇವೆಗೋಸ್ಕರವಾಗಿ ನಮ್ಮನ್ನು ಸಿದ್ಧಪಡಿಸುವಂತೆ ನಮ್ಮನ್ನು ತಯಾರು ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸಿಂದಿನ ಸದಾ ಕಾಲವು ನೆಲೆಗೊಂಡಿರಲಿ. ಸದಾವರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಯನ್ನು ತಿಳಿಸ್ತೇವೆ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.